ವಿಮಾನ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಸ್ಯಾಡ್ ನ್ಯೂಸ್ ಇದು. ವಿಮಾನ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಅಜಿತ್ ಪವಾರ್ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ದೊಡ್ಡ ಆಘಾತ ಇದು. ಬಾರಾಮತಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಎನ್ಸಿಪಿಯ ಪ್ರಮುಖ ನಾಯಕ, ನೇತಾರ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು. ಈ ಮೂಲಕ ನಮ್ಮ ರಾಷ್ಟ್ರದ ರಾಜಕಾರಣದಲ್ಲಿ ಮತ್ತೊಬ್ಬ ಪ್ರಮುಖ ರಾಜಕಾರಣಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದಂತಾಗಿದೆ. ಟೋಟಲಿ 6 ಜನ ಸಾವನ್ನಪ್ಪಿದ್ದಾರೆ. 6 ಜನ ಅಂತ ಕಾಣಿಸುತ್ತೆ ಇದ್ದಿದ್ದು. ಸ್ಪೆಷಲ್ ಫ್ಲೈಟ್, ಪ್ರೈವೇಟ್ ಫ್ಲೈಟ್ ಆಗಿರುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಅಜಿತ್ ಪವಾರ್ ಬದುಕುಳಿದಿರುವಂತ ಸಾಧ್ಯತೆ ಇರಬಹುದೇನೋ ಅನ್ನುವಂತ ಒಂದು ಹೋಪ್ಸ್ ಇತ್ತು, ಅದು ಕೂಡ ಹೋಗಿದೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತ ಅಪ್ಡೇಟ್ಸ್, ಎಷ್ಟು ಜನ ಇದ್ರು, ಏನು ಎತ್ತ ಅಂತ? ಪೃಥ್ವಿ, ಬೆಳಗ್ಗೆ ವಿಮಾನ ಪತನ ಆಗಿರತಕ್ಕಂಥ ದೃಶ್ಯ ನೋಡಿ ನಿಜಕ್ಕೂ ಶಾಕ್ ಆಯಿತು. ಈ ಪ್ರಮಾಣದಲ್ಲಿ ಅಪಘಾತ ಆಗಿದೆ, ಕ್ರ್ಯಾಶ್ ಆಗಿದೆ, ಒತ್ತಿ ಉರಿತಾ ಇದೆ. ಇಡೀ ವಿಮಾನ ಪೀಸ್ ಆಗಿತ್ತು. ಆ ದೃಶ್ಯಗಳನ್ನ ನೋಡಿದಾಗ ನಿಜಕ್ಕೂ ಬದುಕುಳಿದಿರೋ ಸಾಧ್ಯತೆ ತೀರಾ ಕಡಿಮೆ ಅನಿಸಿತ್ತು. ಆದರೂ ಕೂಡ ಮಾಧ್ಯಮಗಳಲ್ಲಿ ಸುದ್ದಿ ಏನು ಬಂತು ಅಂದ್ರೆ ಅಜಿತ್ ಪವಾರ್ ತುಂಬಾ ಸೀರಿಯಸ್ ಆಗಿದ್ದಾರೆ, ಬಾರಾಮತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ. ಈಗ ತಾನೇ ಬರ್ತಕ್ಕಂಥ ಸುದ್ದಿ ಪ್ರಕಾರ ಏನು ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಅವ್ರ ಜೊತೆ ಏನು 5 ಜನ ಇದ್ರು. ಒಟ್ಟು ವಿಮಾನದಲ್ಲಿ ಇರ್ತಕ್ಕಂಥ 6 ಜನ ಕೂಡ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮಹಾರಾಷ್ಟ್ರದ ಲೋಕಮತ್ ಮಾಧ್ಯಮ ಇದನ್ನ ಹೇಳ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಅವರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ತೀರ್ಕೊಂಡಿದ್ದಾರೆ. ಮತ್ತೆ ಅವ್ರ ಜೊತೆ ಏನು 5 ಜನ ಇದ್ರು, ಇಬ್ಬರು ಬಾಡಿ ಗಾರ್ಡು, ಮತ್ತೆ ಪೈಲಟ್, ಕೋ ಪೈಲಟ್, ಇಷ್ಟು ಜನ, ಮತ್ತೆ ಇನ್ನೊಬ್ರು ಯಾರೋ ಎಕ್ಸ್ಟ್ರಾ ಒಬ್ರು ಇದ್ರು. ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಮೋಸ್ಟ್ಲಿ ರ್ಯಾಲಿಗೆ ಹೋಗ್ತಿರೋ ಕಾರಣದಿಂದ ಅವ್ರ ಜೊತೆ ಯಾರಾದ್ರೊಬ್ರು ಪೊಲಿಟಿಷಿಯನ್ ಇದ್ದಂಗೆ ಕಾಣಿಸ್ತಾ ಇದೆ. ವಿಮಾನದಲ್ಲಿರ್ತಕ್ಕಂಥ 6 ಜನ ಕೂಡ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ವಿಮಾನ ಬಿದ್ದಿರೋ ದೃಶ್ಯಗಳನ್ನ ನಾವು ಬೆಳಗ್ಗೆ ಆಗ್ಲಿಂದ ಗಮನಿಸ್ತಾ ಇದ್ವಿ. ಯಾವ ಪ್ರಮಾಣದಲ್ಲಿ ಚೂರಾಗಿ ಹೋಗಿತ್ತು, ಏನೋ ಪ್ರತಿ ಪಾರ್ಟ್ಸ್ಗಳು ಕೂಡ ಸ್ಪ್ರೆಡ್ ಆಗಿ ಹೋಗಿ ಬಿದ್ದಿತ್ತು, ಬೆಂಕಿ ಹತ್ಕೊಂಡಿತ್ತು. ಆ ಬೆಂಕಿ ನಿಲ್ಲಿಸುವಂತ ಪ್ರಯತ್ನ ಆಗ್ತಿತ್ತು. ಪುಣ್ಯಕ್ಕೆ ಏನೋ ಹೈವೇಯಿಂದ ಏನೋ ಹೈವೇ ಹೈಟ್ ಪ್ರದೇಶದಲ್ಲಿ ಇತ್ತು, ತಗ್ಗು ಪ್ರದೇಶದಲ್ಲಿ ವಿಮಾನ ಬಿದ್ದಾಗ ಏನೋ ಅಲ್ಲಿರ್ತಕ್ಕಂಥ ವಾಹನ ಸವಾರಿಗೆ ಏನೋ ವಿಮಾನ ಪತನ ಆಗಿರ್ತಕ್ಕಂಥ ದೃಶ್ಯ ಕಂಡಿತ್ತು. ತಕ್ಷಣ ಏನೋ ಅಲ್ಲಿ ವಿಮಾನದಲ್ಲಿ ಯಾರ್ಯಾರು ತುಂಬಾ ಸೀರಿಯಸ್ ಆಗಿದ್ರು 6 ಜನನು ಕೂಡ ಹಾಸ್ಪಿಟ್ಲಿಗೆ ಸಾಗಿಸುವಂತ ಪ್ರಯತ್ನ ಆಗಿತ್ತು. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ಮತ್ತೆ 6 ಜನ ಏನಿದ್ರು, ಅಷ್ಟು ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ ನೆಟ್ವರ್ಕ್ 18ಗೆ. ಈಗ ಹೇಗೆ ವಿಮಾನ ಪತನ ಆಯ್ತು, ತಾಂತ್ರಿಕ ದೋಷ ಏನಾದ್ರೂ ಆಯ್ತಾ, ಕಡೆ ಕ್ಷಣದಲ್ಲಿ ಏನು ಸಮಸ್ಯೆ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಅದು ಬ್ಲಾಕ್ ಬಾಕ್ಸ್. ಈಗ ಸಹಜವಾಗಿ ಕುತೂಹಲ ಅಂದ್ರೆ ರಮೇಶ್, ಅದೇ ಅಲ್ವಾ, ಈಗ ಪ್ರಶ್ನೆಗಳು ಏನು ಬರ್ತವೆ, ಯಾವ ಕಾರಣಕ್ಕೋಸ್ಕರ ಆಯ್ತು ಅಂತ. ಒಂದು ಪೈಲಟ್ ಎರರ, ಅಥವಾ ಟೆಕ್ನಿಕಲ್ ಎರರ, ಅಥವಾ ಬ್ಯಾಡ್ ವೆದರ, ಅಥವಾ ಯಾವ್ದಾದ್ರು ಪಕ್ಷಿ ಡಿಕ್ಕಿ ಹೊಡಿತಾ, ಈ ಪ್ರಶ್ನೆಗಳು ಬರ್ತವೆ. ಅದ್ರ ಬಗ್ಗೆ ಏನಾದ್ರು ಪ್ರಾಥಮಿಕವಾಗಿ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ರಮೇಶ್? ಏನು ಮಾಹಿತಿ ಇಲ್ಲ. ಬ್ಯಾಡ್ ವೆದರ್ ನೋಡಕ್ ಆ ರೀತಿಯನ್ನು ಕಂಡೀಷನ್ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಕೆಲವು ಕ್ಷಣಗಳಲ್ಲಿ ಮೋಸ್ಟ್ಲಿ 9 ಗಂಟೆ ಸುಮಾರಿಗೆ ಆಗಿರ್ತಕ್ಕಂಥ ಅಪಘಾತ ಇದು. ಯಾಕೆಂದ್ರೆ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಈ ದೃಶ್ಯ ಬೆಂಕಿ ಹತ್ತಿದ ತಕ್ಷಣ ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಕಾಣಿಸಿದೆ. ಅವ್ರು ತಕ್ಷಣ ಪೊಲೀಸರಿಗೆ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತೆ ಹೈವೇ ಪ್ಯಾಟ್ರೋಲಿಂಗ್ ಏನಿದೆ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಕೂಡ ಬಂದಿದ್ದಾವೆ, ಮತ್ತೆ ಫೈರ್ ಇಂಜಿನಿಯರ್ ಕೂಡ ಬಂದಿದ್ದಾರೆ, ಬೆಂಕಿ ನಂದಿಸಿದ್ದಾರೆ. ಅಂದ್ರೆ ವಿಮಾನ ಪತನ ಆಗಿ ಮೋಸ್ಟ್ಲಿ ಆ ದೃಶ್ಯ ನೋಡಿದ್ರೆ ಒಂದು 10-15 ನಿಮಿಷದಲ್ಲಿ ಎಲ್ಲರನ್ನೂ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಹೊತ್ತೇನಾಗಿಲ್ಲ ಫ್ಲೈಟ್ ಕ್ರಾಶ್ ಆಗ್ಬಿಟ್ಟು. ಅಂದ್ರೆ ಈಗ ಏನಾಗಿದೆ ಆಗ್ಲೇ ಹೇಳ್ತಾ ಇದೀವಿ ನಾವು, ಟೆಕ್ನಿಕಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ, ನೀವು ಹೇಳ್ದಂಗೆ ಹಕ್ಕಿ ಏನಾದ್ರು ಡಿಕ್ಕಿ ಹೊಡಿತಾ ಅಂತ. ಸೊ ಅಥವಾ ಪೈಲಟ್ ಮತ್ತೆ ಕಂಟ್ರೋಲ್ ರೂಮ್ ಜೊತೆ ಏನು ಲಾಸ್ಟ್ ಟೈಮ್ ಕಮ್ಯುನಿಕೇಶನ್ ಏನಿತ್ತು, ಏನೋ ಬ್ಲಾಕ್ ಬ್ಯಾಕ್ಸ್ ಏನಿದೆ, ಬ್ಲಾಕ್ ಬ್ಯಾಕ್ಸ್ ಅಲ್ಲಿ ಏನು ಮೆಸೇಜ್ ರೆಕಾರ್ಡ್ ಆಗಿದೆ, ನಿಜಕ್ಕೂ ಏನೋ ತಾಂತ್ರಿಕ ದೋಷನ ಏನಾದ್ರು ಆಯ್ತಾ, ಅಥವಾ ಕಂಟ್ರೋಲ್ ತಪ್ತಾ, ಏನು ಕಾನ್ವರ್ಜೇಷನ್ ಆಗಿದೆ ಪೈಲಟ್ ಮತ್ತೆ ಏನೋ ಕಂಟ್ರೋಲ್ ರೂಮ್ ನಡುವೆ ಏನೋ ಕಾನ್ವರ್ಜೇಷನ್ ಆಗಿದೆ, ಆ ಮಾಹಿತಿ ಗೊತ್ತಾಗಬೇಕಾಗಿದೆ. ಬ್ಲಾಕ್ ಬ್ಯಾಕ್ಸ್ನ ಏನೋ ತನಿಖೆ ಮಾಡಿರೋದಷ್ಟು ಗೊತ್ತಾಗ್ಲಿದೆ ಪೃಥ್ವಿ ಮಾಹಿತಿ. ಈಗ ಸದ್ಯಕ್ಕೆ ಅವರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ, ಅಂದ್ರೆ ಅವ್ರು ಸಾವನ್ನಪ್ಪಿರುವಂಥದ್ರ ಬಗ್ಗೆನೂ ಕೂಡ ಇನ್ನೂ ಅಧಿಕೃತವಾಗಿ ಹೇಳಬೇಕಾಗಿದೆ. ಬಟ್ ನ್ಯೂಸ್ ಬರ್ತಾ ಇರುವಂಥದ್ರ ಬಗ್ಗೆ ಅಷ್ಟೇ ನಾವು ನೋಡ್ತಾ ಇದೀವ ಈಗ ಪೃಥ್ವಿ. ಏನಂದ್ರೆ ಈಗ ಸತ್ತಿರೋ ಸುದ್ದಿ ಈಗ ಮಹಾರಾಷ್ಟ್ರದಲ್ಲೆಲ್ಲ ಹಬ್ತಾ ಇದೆ. ಈಗ ಏನಂದ್ರೆ ಅವ್ರ ಇಡೀ ಫ್ಯಾಮಿಲಿ ವಿಷಯ ಗೊತ್ತಾಗಿದೆ. ಅವ್ರ ಮಗ ಪಾರ್ಥಿ ಪಟೇಲ್ ಮತ್ತೆ ಅವರ ವೈಫ್ ಈ ಕೂಡ ಹಾಸ್ಪಿಟ್ಲ್ ಹೋಗ್ತಾ ಇದ್ದಾರೆ ಮುಂಬೈಯಿಂದ. ಮತ್ತೆ NCP ಲೀಡರ್ಸು ಮತ್ತೆ BJP ಲೀಡರ್ಸ್ ಏನಿದ್ದಾರೆ, ಸೊ ಎಲ್ಲ ಕೂಡ ಬಾರಾಮತಿಗೆ ಹೋಗ್ತಾ ಇದ್ದಾರೆ. ಒಂದಿಷ್ಟು ಏನಾದ್ರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗೊತ್ತಾಗಬೇಕಿರೋದು ಹೇಗೆ ಕ್ರಾಶ್ ಆಯ್ತು ಅಂತ. ಅಚಾನಕ್ ಆಯ್ತಾ, ಅಥವಾ ಕಂಟ್ರೋಲ್ ತಪ್ತಾ, ಅಥವಾ ಹಕ್ಕಿ ಏನಾದ್ರು ಡಿಕ್ಕಿ ಹೊಡಿತಾ. ಅಂದ್ರೆ ಒಂಥರ ಏನಾಯ್ತು ಅಂದ್ರೆ ದಿಢೀರಂತ ಬೆಳಗ್ಗೆ ಹೋಗ್ತಿದ್ದು ವಿಮಾನ ಪಕ್ಷದ ರ್ಯಾಲಿಗೆ ಹೋಗ್ತಾ ಇದ್ರು. ಈ ಟೈಮಲ್ಲಿ ದಿಢೀರಂತ ಅಪಘಾತ ಆಗಿರೋದು ನಿಜಕ್ಕೂ ಒಂದು ರೀತಿ ಶಾಕ್ ಆಗಿದೆ. ಆ ಕಾರಣ ಏನು ಅಂತ ಪತ್ತೆ ಆಗ್ಬೇಕಾಗಿದೆ ಪೃಥ್ವಿ. ಈಗಂದ್ರೆ ಎಲ್ಲ ಲೀಡರ್ಸ್ಗೂ ವಿಷಯ ಗೊತ್ತಾಗಿದೆ. ಏನೋ ಹಾಸ್ಪಿಟಲ್ ಬಾಡಿ ಇದೆ ಸಾಕಷ್ಟು, ಅಲ್ಲಿ ಬಾರಾಮತಿಯಲ್ಲಿ ಇರ್ತಕ್ಕಂಥ NCP ಲೀಡರ್ಸ್ಗಳು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದಾರೆ. ಮತ್ತೆ ಏನು ಡೆಲ್ಲಿಯಿಂದ ಅಥವಾ ಮುಂಬೈಯಿಂದ ಯಾರ್ಯಾರು ಇದ್ದಾರೆ, ಸೊ ಅಲ್ಲಿಗ ಒಂದಿಷ್ಟು ಹಾಸ್ಪಿಟ್ಲ್ ಹತ್ರ ಎಲ್ಲ ಲೀಡರ್ಸ್ಗಳು ಹೋಗ್ತಾ ಇದ್ದಾರೆ ಪೃಥ್ವಿ.
ಓಕೆ, ಧನ್ಯವಾದ ರಮೇಶ್. ನೆಕ್ಸ್ಟ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಅಜಿತ್ ಪವಾರ್ ಅವರು ಸಾವನ್ನಪ್ಪಿರುವಂತದ್ರ ಬಗ್ಗೆ ಅಧಿಕೃತ ಘೋಷಣೆ ಆಗಬೇಕು, ಆದರೆ ಸಿಗ್ತಾ ಇರುವಂತ ಮಾಹಿತಿ ಸಾವನ್ನಪ್ಪಿದ್ದಾರೆ ಅಂತ. ಟೋಟಲಿ 6 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಪವಾರ್ ಮುಖಾಂತರ ಅಜಿತ್ ಪವಾರ್ ಅವರು ತಮ್ಮದೇ ಆದಂಥ ಒಂದು ಪವರ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಅನುಭವಿ ರಾಜಕಾರಣಿ, ಸಾಕಷ್ಟು ಬಾರಿ ಉಪಮುಖ್ಯಮಂತ್ರಿ, ಹಣಕಾಸು ಸಚಿವರಾಗಿ ಎಲ್ಲ ಸೇವೆಯನ್ನ ಸಲ್ಲಿಸಿದಂಥವ್ರು. NCPಯ ಪ್ರಮುಖ ನಾಯಕ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ದುರಂತ ಇದು, ಮತ್ತೊಂದು ವಿಮಾನ ದುರಂತ. ಮತ್ತೊಂದು ವಿಮಾನ ದುರಂತದಲ್ಲಿ ಒಬ್ಬ ಪ್ರಮುಖ ನಾಯಕ ಆಗಲಿರುವಂಥದ್ದು. ಶರದ್ ಪವಾರ್ ಅವರ ಸೋದರಳಿಯ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂಥರ ಪವರ್ ಸೆಂಟರ್ ರೀತಿಯಲ್ಲಿ ಇದ್ದಂಥವರು. ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಮರ್ಮಾಘಾತ ಮಹಾರಾಷ್ಟ್ರದ ಜನಕ್ಕೆ. ಅವರಿಗೆ 67 ವರ್ಷ. 22 ಜುಲೈ 1959 ಜನನ. 67 ವರ್ಷ ಆಗಿತ್ತು ಅಜಿತ್ ಪವಾರ್ ಅವರಿಗೆ. ಸಾಕಷ್ಟು ಕನಸನ್ನ ಕಂಡಿದ್ದು ರಾಜಕೀಯದಲ್ಲಿ. ಪಕ್ಷ ಚೇಂಜ್ ಆದರೂ ಕೂಡ, ಅಂದರೆ ಪಕ್ಷದಲ್ಲೇ ಇದ್ರು, ಶರದ್ ಪವಾರ್ ಇಂದ ಆ ಪಕ್ಷದಿಂದ ಹೊರಬಂದು ಇವರನ್ನ ಶಾಸಕರೆಲ್ಲ ಬೆಂಬಲಿಸಿದ್ರು. ಬಿಜೆಪಿ ಜೊತೆ ಸೇರ್ಕೊಂಡು ಮೈತ್ರಿ ಮಾಡಿಕೊಂಡು ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು ಅಜಿತ್ ಪವಾರ್. ತಮ್ಮದೇ ಆದಂಥ ಒಂದು ರಾಜಕೀಯ ಪ್ರಭಾವವನ್ನ ತಮ್ಮದೇ ಆದಂಥ ಪ್ರಭಾವವನ್ನ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಹೊಂದಿದ್ದಂಥವರು ಅಜಿತ್ ಪವಾರ್. ಬಾರಾಮತಿ ಅವ್ರ ಕ್ಷೇತ್ರ, ಅದು ಬಾರಾಮತಿ ಕ್ಷೇತ್ರ. ಬಾರಾಮತಿ ಕ್ಷೇತ್ರಕ್ಕೆ ಹೋಗುವಂತ ಸಂದರ್ಭ, ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಆಗಿರುವಂತ ಕ್ರಾಶ್ ಇದು. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರ ಫ್ಲೈಟ್ ಕ್ರ್ಯಾಶ್ ಆಗಿರೋದು. ಅವರ ಪತ್ನಿ, ಪುತ್ರ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಈ ಮಹಾರಾಷ್ಟ್ರದ ಸರ್ಕಾರ ಹೋಗುತ್ತಲ್ಲಿ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಅಲ್ಲಿನ ಜನಕ್ಕೂ ಕೂಡ ಒಂದು ದೊಡ್ಡ ಆಘಾತ ಇದೆ. ಇತ್ತೀಚೆಗಷ್ಟೇ ನಾವು ನೋಡಿದ್ದು ಗುಜರಾತ್ನ ಪ್ರಕರಣ ಇತ್ತಲ್ಲ, ಅದರಲ್ಲಿ 100 ಜನ ಸಾವನ್ನಪ್ಪಿದ್ರು. ಆ ಆಘಾತದ ನಡುವೆನೆ ಮತ್ತೊಂದು ಆಘಾತ ಇದು. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿ ಹಾಗೂ ಅನುಭವಿ ನಾಯಕ ಅಜಿತ್ ಪವಾರ್ ಅವರು. ಅವರ ಸಾವು ಅಲ್ಲಿನ ಜನಕ್ಕೆ, ಅವರ ಪಕ್ಷದ ಶಾಸಕರಿಗೆ, ನಾಯಕರಿಗೆ ಚಿಕ್ಕ ತುಂಬಲಾರದ ನಷ್ಟ ಇದೆ. ಸಾವು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಕ್ಷಣದಲ್ಲಿ ಬರುತ್ತೆ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೀವಲ್ಲ, ಅದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಆ ದೃಶ್ಯಾವಳಿ ನೋಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಬದುಕುಳಿಯೋದು ತುಂಬ ಕಷ್ಟ ಅಂತ. ಮಾಹಿತಿ ಈಗ ಬರ್ತಾ ಇರುವ ಪ್ರಕಾರ ಅಜಿತ್ ಪವಾರ್ ಸೇರಿದಂತೆ ಅದರಲ್ಲಿದ್ದಂಥ 6 ಜನನು ಸಾವನ್ನಪ್ಪಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ, ಬೆಂಕಿ ಹೊತ್ಕೊಂಡು ಉರಿತಾ ಇದೆಯಲ್ಲ, ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಪತನ ಆಗಿರೋದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು, ಸೇಫ್ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಯಾವ ಕಾರಣಕ್ಕೋಸ್ಕರ ಪತನ ಆಯಿತು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ನಾನು ಹೇಳ್ತಾ ಇದ್ನಲ್ಲ, ಸಾಕಷ್ಟು ಕಾರಣಗಳು ಸಿಗ್ತವೆ. ಮೇನ್ಲಿ ಒಂದು 5 ಕಾರಣ ಅಂದರೆ, ಪೈಲಟ್ ಎರರ್ ಏನಾದರೂ ಇತ್ತಾ, ಟೆಕ್ನಿಕಲ್ ಎರರ್ ಇತ್ತಾ, ಅಥವಾ ಪಕ್ಷಿ ಏನಾದರೂ ಡಿಕ್ಕಿ ಹೊಡಿತಾ, ಬ್ಯಾಡ್ ವೆದರ್ ಏನಾದರೂ ಇತ್ತಾ, ಮೇಂಟೆನೆನ್ಸ್ ಲೋಪ ಏನಾದರೂ ಇತ್ತಾ, ಎಲ್ಲ ಪ್ರಶ್ನೆಗಳು ಬರ್ತವೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ರಾಜಕಾರಣಿಗಳು ಪ್ರಯಾಣ ಮಾಡುವಂಥ
ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ತುಂಬ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ಮೇಂಟೆನೆನ್ಸ್ ಇರುತ್ತೆ. ಬಟ್ ಈ ಅಪಘಾತ